ನಮಸ್ತೆಗಳು ಸಾಷ್ಟಾಂಗ This call ನಮಸ್ಕಾರ. is now being recorded. सुमतिभिरनुमेयं शुभ्रकाजं सखाजं सुखमयमनपाजं मुक्त्युपाजं विमायं नृहजमहममेजं धेजमाम्ना जगेजं सदजमसदजेजं श्रीसहाजं भजेजम् अञ्जनासूनुसान्निध्यात् विजयेन विराजितम् अजितप्रीतिजनकं भजेऽहं विजयध्वजं तपस्वाध्याय शुश्रूषा कृष्णपूजारतं मुनिम् विश्वेशमिष्टदं वन्दे परिम्राट् चक्रवर्तिनं श्रीगुरुभ्यो नमः हरिः ओम् जन्माद्यस्य जतोऽन्वजादितरतश्चार्थेष्वभिघ्नस्वराट् तेने ब्रह्म हृदाय आदिकवये मुह्यन्ति जं सूरजः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि ॐ स्वस्त्यस्तु सताम् अशेषसन्मङ्गलानि भवन्तु सम्यक् श्लोकैकश्रवणपठनमात्रेण वक्तुश्च श्रोतॄणां निखिलकलिकृतकल्मष अपनोदनपटुतरे श्रीमद्भागवते महापुराणे तृतीयस्कन्धे द्वादशेऽध्याये अद्य कथानुवादे सति किञ्चित् पूर्वकथानुवादः. ಇದುವರೆಗೆ ಈ ಎರಡನೆಯ ಶ್ಲೋಕದಲ್ಲಿ ಬರುವಂತಹ ಒಂದು ಶ್ಲೋಕ ಮುಖ್ಯಾಭಿಧೇಯ ಸ್ವರ್ಥಸ್ಯ ವಾಚ್ಯಂ ಅನ್ಯಚ್ಚ ಭಣ್ಯತೆ ಅಮುಖ್ಯೇ ಸ್ವರ್ಥ ಶಬ್ದಸ್ತು ನೀಚೋಪರಿ ಹಿತೋ ಭವೆ ಅಂತ ಬ್ರಹ್ಮತರ್ಕದಲ್ಲಿ ಬಂದ ಮಾತಿದೆ. ಬ್ರಹ್ಮತರ್ಕ ಅಂತ ವೇದವ್ಯಾಸರ ಗ್ರಂಥ. ಆ ವೇದವ್ಯಾಸರ ಗ್ರಂಥದಲ್ಲಿ ಈ ವಿಷಯ ಬಂದಿದೆ. ಇದ್ರ ಮುಂಚೆ ಇದ್ರ ಅರ್ಥ ಆಗ್ಬೇಕು ಅಂದ್ರೆ ನಾವೇನ್ ಮಾಡ್ಬೇಕು, ಈ ಸದೇವ ಸೌಮ್ಯ ಇದಮಗ್ರ ಆಸೀತ್ ಅಂತ ಒಂದು ವೇದವಾಕ್ಯ ಇದೆ, ಇದ್ರ ಬಗ್ಗೆ ನೋಡ್ಬೇಕು. ಇಲ್ಲೇನ್ ಮಾಡ್ತಾರೆ, ಸತ್ ಅಂತ ಒಂದು ದೇವರಿಗೆ ಹೆಸರಿದೆ. ಯಾರಿಗೆ ಸತ್ ಅಂತ ಹೆಸರು ಅಂದ್ರೆ ಈಗ ನೋಡಿದಂತೆ ದೇವರಿಗೆ ಅಂತ ಗೊತ್ತಾಯ್ತಲ್ಲ. ಸತ್ ಅಂದ್ರೆ ಏನರ್ಥ, ಸತ್ಯವಾಗಿರೋದು ಅಂತ ಅರ್ಥ. ಸತ್ಯವಾಗಿರೋ ವಸ್ತು ಬೇಕಾದಷ್ಟಿದೆ, ಅದು ದೇವರು ಮಾತ್ರ ಅಲ್ಲ, ಜಗತ್ತಲ್ಲಿ ಕಾಣುವಂತಹ ಪ್ರತಿಯೊಂದು ವಸ್ತು ಸತ್ಯ. ಸುಳ್ಳಾದ ವಸ್ತುಗಳು ಇದೆ, ಇಲ್ಲ ಅಂತಿಲ್ಲ. ಆದ್ರೆ ಕಾಣುವಂತ ಇಷ್ಟೊಂದು ವಸ್ತುಗಳು ಸತ್ಯ ಇರ್ಬೇಕಾದ್ರೆ ಸತ್ ಅಂದ್ರೆ ದೇವ್ರ ಮಾತ್ರ ಅಂತ ಹೇಗೆ ಹೇಳ್ತೀನಿ ಅಂದ್ರೆ, ಅಲ್ಲ, ಸತ್ ಅನ್ನೋ ಶಬ್ದಕ್ಕೆ ಅಲ್ಲಿ ಬೇರೆ ಅರ್ಥ. ಸತ್ ಅಂದ್ರೆ ದೋಷ ಇಲ್ಲದೆ ಇರೋ ಪದಾರ್ಥಕ್ಕೆ ಸತ್ ಅಂತ ಕರೀತಾರೆ. ಜಗತ್ನಲ್ಲಿ ಇರೋದಕ್ಕೆಲ್ಲ ದೋಷ ಇದೆ, ದೇವರಿಗೆ ಮಾತ್ರ ದೋಷ ಇಲ್ಲ. ಆದ್ರಿಂದ ಸತ್ ಅಂದ್ರೆ ಅದು ದೇವರು ಅಂತ ಅರ್ಥ ಮಾಡಿದ್ರು. ಅಷ್ಟೇ ಅಲ್ಲ, ಕಾಲತಃ ದೇಶತಃ ಗುಣತಃ ಪರಮ ಮಹತ್ವ ಇದೆ ಆ ಸತ್ ಅನ್ನೋ ಪದಾರ್ಥಕ್ಕೆ ಅಂತ. ಇಲ್ಲಿ ಸತ್ ಅನ್ನೋ ಶಬ್ದದ ಅರ್ಥ ಕೊನೆಗೆ ಭಗವಂತ ಅಂತ ಅರ್ಥ ಮಾಡಿದ್ರು. ಇದು ಹೇಗೆ ಅರ್ಥ ಮಾಡಿದ್ರು ಅಂದಾಗ ನೋಡಿ, ಸತ್ ಅನ್ನೋ ಶಬ್ದಕ್ಕೆ ಮುಖ್ಯ ಅರ್ಥ ಅಮುಖ್ಯ ಅರ್ಥ ಅಂತ ಎರಡಿರುತ್ತೆ. ಯಾವುದೇ ಶಬ್ದಕ್ಕೆ ಮುಖ್ಯ ಅರ್ಥ ಅಮುಖ್ಯ ಅರ್ಥ. ಅಲ್ಲಿ ಮುಖ್ಯವಾದ ಅರ್ಥವನ್ನ ತಗೊಳ್ಬೇಕು, ಅಮುಖ್ಯವಾದ ಅರ್ಥವನ್ನ ತಗೊಳ್ಬಾರ್ದು. ಎಲ್ಲಾ ಕಡೆ ಎಲ್ಲಿ ಮುಖ್ಯಾರ್ಥಕ್ಕೆ ತಗೊಳ್ಳಿಕ್ಕೆ ತೊಂದರೆ ಇರತ್ತೋ ಅಲ್ಲೇ ಮುಖ್ಯಾರ್ಥ ತಗೊಳ್ಬೇಕಷ್ಟೆ, ಇಲ್ಲಾಂದ್ರೆ ಮುಖ್ಯಾರ್ಥವನ್ನೇ ತಗೊಳ್ಬೇಕು. ಈಗ ಗಂಗಾಯಾಮ್ ಘೋಷ ಅಂತ ಪ್ರಸಿದ್ಧ ಉದಾಹರಣೆ ಕೊಡ್ತಾರೆ ಶಾಸ್ತ್ರದಲ್ಲಿ. ಗಂಗೆಯಲ್ಲಿ ಹಳ್ಳಿ ಇದೆ ಅಂತ ಅರ್ಥ, ಘೋಷ ಅಂದ್ರೆ ಹಳ್ಳಿ. ಗಂಗೆಯಲ್ಲಿ ಹಳ್ಳಿ ಹೇಗಿರ್ಲಿಕ್ಕೆ ಸಾಧ್ಯ? ಗಂಗಾ ಅಂದ್ರೆ ಪ್ರವಾಹ, ನದಿ ಅಂತ ಅರ್ಥ. ನದಿಲಿ ಹಳ್ಳಿ ಇರತ್ತ? ನದಿ ಹತ್ತಿರ ಹಳ್ಳಿ ಇರತ್ತೆ, ನದಿ ತೀರದ ಹತ್ತಿರ ಅಥವಾ ನದಿ ತೀರದಲ್ಲಿ ಅಂತ ಇಟ್ಕೊಳ್ಳೋಣ. ಹಾಗಾದ್ರೆ ಗಂಗಾಯಾಮ್ ಅನ್ನೋದಕ್ಕೆ ನದಿ ತೀರ ಅಂತ ಅರ್ಥ ಹೊರತು ನದಿ ಅಂತ ಅರ್ಥ ಅಲ್ಲ ಅಂತ. ಹೀಗೆ ಮುಖ್ಯವಾದ ಅರ್ಥ ತಗೊಳ್ಲಿಕ್ಕೆ ಬರ್ಲಿಕ್ಕೆ ತೊಂದರೆ ಇದ್ರೆ, ಅದನ್ನು ಸ್ವೀಕಾರ ಮಾಡ್ಲಿಕ್ಕೆ ತೊಂದರೆ ಇದ್ರೆ ಆಗ ಅದನ್ನ ಬಿಟ್ಟು ಬೇರೆ ಅರ್ಥ ತಗೊಳ್ಬೇಕು ಅಂತ. ಈ ರೀತಿಯಲ್ಲಿ ನೋಡಿದಾಗ
ಸತ್ತನ್ನೋ ಶಬ್ದಕ್ಕೆ ಮುಖ್ಯ ಅರ್ಥ ಇಲ್ಲಿ ತಗೊಳ್ಳಿಕ್ ಬರಲ್ಲ ಎಲ್ಲಿ ವೇದ ವಾಕ್ಯದಲ್ಲಿ. ಸತ್ ಅಂದ್ರೆ ನಾವು ಆಗ್ಬೋದು, ನೀವೆಲ್ಲರೂ ಆಗ್ಬೋದು, ಸತ್ ಪದಾರ್ಥಗಳು ಎಲ್ಲ ಇರೋ ಪದಾರ್ಥ ತಾನೆ. ಹಾಗಾದ್ರೆ ಯಾಕೆ ನಾವು ಆ ವೇದ ವಾಕ್ಯದಲ್ಲಿ ಸತ್ತನ್ನೋ ಶಬ್ದದಿಂದ ತಗೊಳ್ಳಿಕ್ ಬರ್ತಾ ಇಲ್ಲ ನಮ್ಮನ್ನೆಲ್ಲ ಅಂದ್ರೆ, ಅಲ್ಲಿ ಸೌಮ್ಯ ಸದೇವ ಇದಂ ಅಗ್ರ ಆಸೀತ್, ಇದೆಲ್ಲ ಪ್ರಳಯ ಕಾಲದಲ್ಲಿ ಇತ್ತು ಅಂತ. ಪ್ರಳಯ ಕಾಲದಲ್ಲಿ ನಾವೆಲ್ಲಿರ್ತೀವಿ? ನಾವ್ ಯಾರಿಗೂ ಕಾಣೋದೇ ಇಲ್ಲ. ಭಗವಂತನ ಉದರದೊಳಗಡೆ ಇರ್ತೀವಿ, ನಮ್ಮ ಅಸ್ತಿತ್ವ ಇರುತ್ತೆ, ಇಲ್ಲ ಅಂತಿಲ್ಲ. ಆದ್ರೆ ಹೊರಗಡೆ ಇವಾಗ ಏನ್ ಕಾಣ್ತಾ ಇದೀವಲ್ಲ ಈ ತರ ಕಾಣ್ತಾ ಇದೆ. ಈ ತರ ಕಂಡಿದ್ರೆ ಸತ್ ಸತ್ ಅಂತ ಹೇಳ್ಬೋದು. ಹೀಗೆ ಮುಖ್ಯವಾದ ಅರ್ಥವನ್ನೇ ಅರ್ಥ ಅನ್ಬೇಕು, ಅಮುಖ್ಯ ಅರ್ಥವನ್ನ ಅರ್ಥ ಅಂತ ಹೇಳೋದಲ್ಲ, ಅದು ಅನುಚಿತ ಅಂತ ಬ್ರಹ್ಮತರ್ಕದಲ್ಲಿ ಮಾತು ಬಂದಿದೆ. ಇದನ್ನ ಈ ಶ್ಲೋಕದಲ್ಲಿ ಹೇಳಿದ್ದು. ಅಮುಖ್ಯೇಶು ಅರ್ಥ ಶಬ್ದಸ್ತು ನೀಚೋಪರಿ ಹಿತೋ ಭವೇತ್ ಅಂತ. ಅದರಿಂದ ಯಾವುದು ಮುಖ್ಯಾಭಿಧೇಯ ಅರ್ಥ ಸ್ಯಾತ್ ವಾಚ್ಯಂ ಅನ್ಯಚ್ಚ, ಯಾವುದು ಮುಖ್ಯವಾದ ವಸ್ತುನೋ ಯಾವ ಶಬ್ದದಿಂದ ಹೇಳಲ್ಪಡ್ತಾ ಇದೆಯೋ ಅದನ್ನ ಅರ್ಥ ಅಂತ ಕರಿಬೇಕು. ಯಾವುದು ಬೇರೆನೋ ಅದನ್ನ ವಾಚ್ಯ ಅಂತ ಕರಿಬೇಕು ಅಷ್ಟೆ. ಅದನ್ನ ಹೇಳ್ತಾರೆ, ಅರ್ಥ ಅಂದ್ರೆ ಯಾವ್ದು ಮುಖ್ಯನೋ ಅದೇ ಅಂತ. ಹೀಗೆ ಆ ಶಬ್ದದ ಒಂದು ಸ್ವಾರಸ್ಯವನ್ನು ಇಲ್ಲಿ ಬಿಡಿಸಿದ್ದಾರೆ. ಇನ್ನು ಇದಾದ್ಮೇಲೆ ಬೃಹದಾರಣ್ಯಕೋಪನಿಷತ್ತಿನಲ್ಲಿ ಬಂದ ಒಂದು ಮಾತಿದೆ. ಏನಂತ, ಈಗ ಯೋಗಿಗಳಿಗೆ ಭಗವಂತನ ರೂಪ ದರ್ಶನ ಆಗುತ್ತೆ. ನೀವೇನ್ ಹೇಳಿದ್ರಿ, ಭಗವಂತನ ಪರಿಮಾಣ ಏನಿದೆ ಅದು ಪರಮ ಮಹತ್, ತುಂಬಾ ದೊಡ್ಡದು ಅಂತ ಹೇಳಿದ್ರಿ. ತುಂಬಾ ದೊಡ್ಡದು ಅಂತ ಆದ್ರೆ ಭಗವಂತನ ಆ ಒಂದು ಪರಿಮಾಣ, ಈಗ ಯೋಗಿಗಳೆಲ್ಲ ಭಗವಂತನ ರೂಪವನ್ನ ಕಾಣ್ತಾರೆ. ಹೇಗ್ ಕಾಣ್ತಾರೆ, ಭಗವಂತ ಹೇಗಿದ್ದಾನೆ ಅಂದಾಗ, ಈಗ ಬ್ರಹ್ಮಾಂಡದ ಒಳಗಡೆ ಇರುವಂತಹ ಭಗವಂತನ ರೂಪ ಇದೆ, ಅದು ಪರಮ ಮಹತ್ ಪರಿಮಾಣವನ್ನ ಪಡೆದಿದೆಯಾ? ಇಲ್ಲ. ಬ್ರಹ್ಮಾಂಡದ ಒಳಗಡೆ ಇರೋ ಭಗವಂತನ ರೂಪ ಬ್ರಹ್ಮಾಂಡ ಎಷ್ಟಿದೆಯೋ ಅಷ್ಟು. ನಮಗ್ ವಸ್ತುತಃ ಅದು ತುಂಬಾ ದೊಡ್ಡದೆ, ಆದ್ರೆ ಅದಕ್ಕಿಂತ ದೊಡ್ಡದು ಇದೆಯಲ್ಲ, ಅದು ಪರಮ ಮಹತ್ ಹೇಗಾಗತ್ತೆ? ಯಾವುದು ಪರಮ ಮಹತ್ ಅನ್ನಿಸ್ಕೊಳುತ್ತೆ ಅಂದ್ರೆ, ಅದಕ್ಕಿಂತ ಇನ್ನೊಂದು ವಸ್ತುವಿಗೆ ಪರಮ ಮಹತ್ ಅಷ್ಟು ದೊಡ್ಡ ಪರಿಮಾಣ ಇರಬಾರ್ದು. ಆದ್ರೆ ಭಗವಂತನಿಗಿಂತ ಯಾವುದು ದೊಡ್ಡದಿಲ್ಲ, ಅಲ್ಲಿ ಪರಮ ಮಹತ್. ಆದ್ರೆ ಹಾಗಲ್ಲ, ಬ್ರಹ್ಮಾಂಡದ ಒಳಗಡೆ ಇರುವಂತಹ ಭಗವಂತನ ಪರಿಮಾಣ ಏನಿದೆ ಅದಕ್ಕಿಂತ ಬ್ರಹ್ಮಾಂಡದ ಹೊರಗಡೆ ಇರೋ ಭಗವಂತನ ರೂಪಕ್ಕೆ ಜಾಸ್ತಿ ಇದೆ ಪರಿಮಾಣ. ಆದ್ರಿಂದ ಪರಮ ಮಹತ್ ಅಂತೆಲ್ಲ ಕರೆಯೋ ಹಾಗಿಲ್ಲ, ಬರಲ್ಲೇ ಬ್ರಹ್ಮಾಂಡದ ಒಳಗಡೆ ಇರುವಂತಹ ಭಗವಂತನ ರೂಪಕ್ಕೆ. ಯಾಕೆ ಅದೆಲ್ಲ ಯೋಗಿಗಳಿಗೆ ಕಾಣಿಸುತ್ತಲ್ಲ ಅಂತ ರೂಪ. ಜೊತೆಗೆ ಒಂದು ಹನಿ ತಗೊಂಡ್ರೆ, ನೀರಿನ ಹನಿ, ಆ ನೀರಿನ ಹನಿಯಲ್ಲಿ ಆ ಹನಿಯ ಆಕಾರದಲ್ಲಿ ದೇವರಿರ್ತಾನೆ. ಚಿಕ್ಕ ಹನಿ, ಅದರಲ್ಲಿ ಭಗವಂತ ಅಷ್ಟೇ ರೂಪದಲ್ಲಿ ಇರ್ತಾನೆ. ಒಂದು ನೊಣ ತಗೊಂಡ್ರೆ ಆ ನೊಣದ ಆಕಾರದಲ್ಲಿ ಅದೇ ರೂಪದಿಂದ ಒಳಗಡೆ ಇರ್ತಾನೆ. ಈ ತರ ಈ ವಾಕ್ಯಗಳನ್ನ ಗಮನಿಸಿದಾಗ, ಬೃಹದಾರಣ್ಯಕೋಪನಿಷತ್ತಿನ ಮಾತುಗಳನ್ನ, ಭಗವಂತನ ಪರಿಮಾಣ ತುಂಬಾ ಚಿಕ್ಕದು. ಯಾವ್ಯಾವ ವಸ್ತುಗಳಲ್ಲಿ ಅವನಿರ್ತಾನೋ ಆ ಯಾವ್ಯಾವ ವಸ್ತುಗಳ ಪರಿಮಾಣದಲ್ಲಿ ಇರ್ತಾನೆ ಅಷ್ಟೇ. ಇರುವೆ ಒಳಗಡೆ ಇರುವೆ ರೂಪದಲ್ಲೇ ಇರ್ತಾನೆ, ಚಿಕ್ಕದಾಗಿರ್ತಾನೆ ಅಷ್ಟೇ. ಈ ತರ ಭಗವಂತನಲ್ಲಿ ಪರಮ ಮಹತ್ ಪರಿಮಾಣ ಹೇಗಿರ್ಲಿಕ್ಕೆ ಸಾಧ್ಯ? ಚಿಕ್ಕ ಚಿಕ್ಕ ವಸ್ತುಗಳಲ್ಲೂ ಇರ್ತಾನಲ್ಲ ಅಂತ ಒಂದು ಪ್ರಶ್ನೆ. ಅದಕ್ಕೆ ಸ್ವರೂಪಾವಸ್ಥಿತ ಅಂತ. ನೀವು ತಪ್ಪು ತಿಳ್ಕೊಂಡಿರೋದು ಎಲ್ಲಿ ಅಂದ್ರೆ, ಭಾಗವತ ಹೇಳುತ್ತೆ, ಯಾರು ಹೇಳಿದ್ದು ನೀವು ಅದನ್ನ ಆಧಾರ ಮಾಡ್ಕೊಂಡು ದೇವರಿದ್ದಾನೆ ಅಂತ? ನೊಣದ ಒಳಗಡೆ ನೊಣವಾಗಿ ಇರ್ತಾನೆ ಆಕಾರದಲ್ಲಿ, ಸರಿ. ಇದೊಂದು ಬಿಂದುವಿನಲ್ಲಿ ಬಿಂದುವಿನ ಆಕಾರದಲ್ಲಿ ಇರ್ತಾನೆ. ಇದೆಲ್ಲ ಏನ್ ವಿಷಯ ಇದೆ, ಈ ವಿಷಯ ಒಂದೇ ನಿಮಿಷ. ಹೀಗೆ ಬಿಂದುವಿನ ಆಕಾರದಲ್ಲಿ ಬಿಂದುವಾಗಿ, ನೊಣದ ಆಕಾರದಲ್ಲಿ ನೊಣವಾಗಿ ಭಗವಂತ ಇರ್ತಾನೆ ಅಂತ ಆದ್ರೆ, ಪರಮ ಮಹತ್ ಪರಿಮಾಣ ಅವನಿಗೆ ಏನಿದೆ ಅಂತಂದ್ರೆ ಅದಕ್ಕೆ ನಾವು ತಪ್ಪು ತಿಳ್ಕೊಂಡಿದ್ದೇನು. ಈಗ ಚಿಕ್ಕ ಹನಿ ಇದೆ, ಆ ಹನಿ ದೇವರಿಗೆ ಆಧಾರ ಅಲ್ಲ, ಆ ಹನಿ ಹೊರಗಡೆನೂ ದೇವರಿದ್ದಾನೆ. ಆ ಹನಿಯಲ್ಲಿ, ಚಿಕ್ಕ ಹನಿಯಲ್ಲಿ ಆ ರೂಪದಲ್ಲಿ ಇರ್ತಾನೆ ಅಷ್ಟೇ ದೇವರು. ರೂಪದಲ್ಲಿ ಇದ್ ಕೂಡ್ಲೆ ಅವನ್ ಅಷ್ಟೇ ಆಕಾರ ಅಂತ ಅಲ್ಲ, ಎಲ್ಲಾ ಕಡೆ ಇರೋ ದೇವರು ಆ ಚಿಕ್ಕ ಚಿಕ್ಕ ವಸ್ತುನಲ್ಲೂ ಇರ್ತಾನೆ ಅಷ್ಟೇ. ಈಗ ಎಲ್ಲಾ ಕಡೆ ಆಕಾಶ ಇರಲ್ವಾ, ನಮ್ಮ ದೇಹದ ಒಳಗಡೆನೂ ಆಕಾಶ ಇರುತ್ತೆ. ಹಾಗಂತ ಆಕಾಶ ಚಿಕ್ಕದು ಅಂತಂದ್ರೆ, ಅಥವಾ ಯಾವ್ದೋ ಒಂದು ಮುಚ್ಚಳದ ಒಳಗಡೆ ಆಕಾಶ ಇಲ್ವಾ? ಇದೆ. ಹಾಗಂತ ಯಾವ್ದೋ ಪುಸ್ತಕದ ಒಳಗಡೆ ಆಕಾಶ ಇಲ್ವಾ? ಇದೆ. ಎಲ್ಲಾ ಕಡೆ ಆಕಾಶ ಇದೆ. ಹಾಗಂತ ಚಿಕ್ಕ ಚಿಕ್ಕ ವಸ್ತುವಿನಲ್ಲಿ ಆಕಾಶ ಇದ್ ಕೂಡಲೇ ಅದು ಚಿಕ್ಕದು ಆಕಾಶ ಅಂತ ಯಾರು ಹೇಳ್ತಾರ?
ಹಾಗಲ್ಲ, ಎಲ್ಲಾ ಕಡೆ ಇರೋ ಆಕಾಶ ಅಂದ್ಮೇಲೆ ಎಲ್ಲಾ ಕಡೆನೂ ಇರುತ್ತೆ ಅಷ್ಟೇ ಬಿಟ್ರೆ ಇನ್ಯಾವುದೇ ಬೇರೆ ಆಕ್ಷೇಪಕ್ಕೆ ಅವಕಾಶ ಇಲ್ಲ. ಅದೇ ತರ ದೇವರು ತನ್ನ ಸ್ವರೂಪದಲ್ಲಿ ತಾನಿರ್ತಾನೆ ಹೊರತು ಬೇರೆ ಕಡೆ ಅವನು ಒಂದನ್ನ ಆಧಾರವಾಗಿ ಇಟ್ಕೊಂಡು ಇರಲ್ಲ. ಇಷ್ಟು ಇದರ ಅರ್ಥ. ಇದನ್ನೆಲ್ಲ ತಿಳಿಸ್ಲಿಕ್ಕೆ ಬ್ರಹ್ಮಾಂಡ ಆವರಕನೂ ಆಗದೇ ಇರೋ ರೂಪನೂ ಪರಮಹತ್. ಬ್ರಹ್ಮಾಂಡದ ಹೊರಗಡೆ ಇರೋ ರೂಪ ಅದು ಪರಮಹತ್, ಬ್ರಹ್ಮಾಂಡದ ಒಳಗಿರೋ ದೇವರ ರೂಪ ಅದು ಪರಮಹತ್ತಲ್ಲ ಅಂತೆಲ್ಲ ಹೇಳೋ ಹಾಗಿಲ್ಲ. ಎಲ್ಲಾ ಕಡೆ ಇರೋ ಯಾವುದೇ ಭಗವಂತನ ರೂಪ ಆಗಲಿ ಅದು ಪರಮಹತ್ತಾಗಿದೆ ಅಂತ ಇಷ್ಟು. ಇದ್ರ ಜೊತೆಗೆ ಅವಿಶೇಷ ಅಂತ ಒಂದು ಶಬ್ದ ಇದೆ. ಅವಿಶೇಷ ಅಂದ್ರೇನು? ಈಗ ನೀವ್ ಅನ್ಬೋದು ಈ ರೂಪ ಚಿಕ್ಕದು, ಈ ರೂಪ ಮಧ್ಯಮ, ಈ ರೂಪ ದೊಡ್ಡದು, ಹಾಗೇನಿಲ್ಲ. ಅವಿಶೇಷತಃ ಎಲ್ಲಾ ಭಗವಂತಂದೇ ತಾನೇ ರೂಪ, ಎಲ್ಲವೂ ದೊಡ್ಡದಾಗಿದೆ, ನಮಗ್ ಕಾಣಿಸೋ ಚಿಕ್ಕದಾಗಿ ಅಷ್ಟೇ ಅಂತ ಹೀಗೆ ವ್ಯಾಖ್ಯಾನವನ್ನ ಮಾಡಿದೆ. ಜೊತೆಗೆ ಎಲ್ಲಾ ರೂಪದಲ್ಲೂ ಚಿಕ್ಕ ಚಿಕ್ಕ ಭಾಗನೂ ಇದೆ, ಅದು ಪರಮಹತ್ತಾಗಿಲ್ವಲ್ಲ ಅಂತ ಒಂದು ಪ್ರಶ್ನೆ ಬರ್ಬೋದು. ಈಗ ದೇವರ ಒಂದು ದೊಡ್ಡ ರೂಪ ಅಂದ್ರೆ ಅದರಲ್ಲಿ ಎಷ್ಟೋ ಚಿಕ್ಕ 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 ರೂಪಗಳಿರುತ್ತೆ, ಅದೆಲ್ಲ ದೊಡ್ಡದಲ್ವಲ್ಲ ಅಂದ್ರೆ ಹಾಗಲ್ಲ. ನಿರಂತರ ಅಂದ್ರೆ ಅದೂ ವ್ಯಾಪ್ತವಾಗೇ ಇದೆ. ಭಗವಂತನ ಒಂದು ರೂಪ ಎಲ್ಲಾ ಕಡೆ ಇರುತ್ತೆ, ನಮಗ್ ಗೊತ್ತಾಗ್ಲಿಲ್ಲ, ನಮಗದ್ ಚಿಕ್ಕದು ಅಂತ ಅಂದ್ಕೂಡ್ಲೆ ಆ ಭಗವಂತನಲ್ಲಿ ಹಾಗೆ ಇರಬೇಕು ಅಂತಿಲ್ಲ. ಹಾಗಾದ್ರೆ ಏನಾಯ್ತು ಇದುವರೆಗೆ? ಯಾವುದು ಪರಮ ಮಹತ್ ರೂಪ ಭಗವಂತನ ತುಂಬಾ ದೊಡ್ಡ ರೂಪ ಯಾವುದು ಭಗವಂತ ಅಂದ್ರೆ ಬ್ರಹ್ಮಾಂಡದಲ್ಲಿ ಸೇರದೇ ಇರೋದು, ಬ್ರಹ್ಮಾಂಡಕ್ಕೆ ಆವರಕ ಆಗದೆ ಇರೋದು, ಅಷ್ಟೇ ಅಲ್ಲ ಯಾವುದೇ ಒಂದು ರೂಪ ವಿಶೇಷ ಅಂದ್ರೆ ಚಿಕ್ಕ ಆಕಾರ ಅಂತ ಇಷ್ಟೇ ಇದ್ರೆ ಅದು ಚಿಕ್ಕದು ಅಂತ ಹೇಳ್ಬೋದು, ಆದ್ರೆ ಅದೂ ಇಲ್ಲ. ಹಾಗಂತ ವ್ಯಾಪ್ತ ರೂಪದ ಭಾಗಗಳೂ ಇಲ್ಲ. ಈ ರೀತಿ ಸರ್ವತ್ರ ವ್ಯಾಪ್ತನಾದ ಭಗವಂತನ ಒಂದು ರೂಪ ಏನಿದೆ ಅದು ಪರಮ ಮಹತ್. ಅಂದ್ರೆ ಈ ವಿಷಯಕ್ಕೆ ಪ್ರಮಾಣವನ್ನ ಕೊಡ್ಬೇಕು. ಆ ಪ್ರಮಾಣವನ್ನೆಲ್ಲ ಮುಂದಕ್ಕೆ ನೀಡ್ತಾ ಹೋಗ್ತಾರೆ. ಅಂತೂ ಇಲ್ಲಿವರೆಗೆ ಏನಾಯ್ತು? ಭಗವಂತನ ರೂಪ ಪರಮ ಮಹತ್ ಅಂದ್ರೆ ಏನರ್ಥ? ಚಿಕ್ಕ ರೂಪನೂ ದೊಡ್ಡ ರೂಪ ಆಗತ್ತಾ? ಹೌದು, ಚಿಕ್ಕ ರೂಪಕ್ಕೂ ಪರಮ ಮಹತ್ ಅಂತ ಹೆಸರು ಅನ್ನೋ ವಿಷಯವನ್ನ ಇಲ್ಲಿವರೆಗೆ ತಿಳಿಸಿದ್ದಾರೆ. ಹಾಗಾಗಿ ಒಟ್ಟಾಗಿ ಬ್ರಹ್ಮಾಂಡದ ಒಳಗಡೆ ಇರ್ಲಿ ಹೊರಗಡೆ ಇರ್ಲಿ, ಆವರಕ ಆಗದೆ ಇರ್ಲಿ, ಯಾವುದೇ ಚಿಕ್ಕ ಆಕೃತಿ ಇಲ್ಲದೆ ಹೋಗ್ಲಿ, ವ್ಯಾಪ್ತ ಭಾಗಗಳೂ ಇಲ್ಲದೆ ಹೋಗ್ಲಿ, ಒಟ್ಟು ಭಗವಂತನ ರೂಪ ಮಾತ್ರ ಸರ್ವತ್ರ ವ್ಯಾಪ್ತ ಅನ್ನೋ ವಿಷಯ ಮಾತ್ರ ಖಂಡಿತವಾಗಿ ಒಪ್ಬೇಕು. ಅದನ್ನೆಲ್ಲ ಇಲ್ಲಿ ಬಿಡಿಸಿದ್ದಾರೆ. ಜಗದಾವರಕಸ್ಯ ಸ್ವರೂಪಸ್ಯ ತತಃ ಕಿಂಚನ್ ಮಹತ್ವಂ ಇತ್ಯತಃ ಕೈವಲ್ಯಮಿತಿ. ಅಲ್ಲ, ಜಗತ್ತಿನ ಒಳಗಡೆ ಇರೋ ರೂಪಕ್ಕೂ ಜಗತ್ತಿನ ಹೊರಗಡೆ ಇರೋ ಭಗವಂತನ ರೂಪಕ್ಕೂ ವ್ಯತ್ಯಾಸ ಇದೆ. ಹಾಗಾಗಿ ಜಗತ್ತಿಗೆ ಆವರಕವಾದ ಭಗವಂತನ ಸ್ವರೂಪ ಜಗತ್ತಿನ ಒಳಗಡೆ ಇರೋ ಭಗವಂತನ ಸ್ವರೂಪಕ್ಕಿಂತ ಸ್ವಲ್ಪ ಹೆಚ್ಚು ಅಂತಂದ್ರೆ ಇಲ್ಲ ಅಂತ ಹೇಳ್ತಾರೆ. ಅಲ್ಲ, ಅಲ್ಲೂ ಬಹಳ ರೂಪ ಇದೆಯಲ್ಲ, ಎಲ್ಲಿ ಬೇಕಾದ್ರೆ ಎಲ್ಲಿ ಭಗವಂತ ಎಷ್ಟು ಚಿಕ್ಕ ಒಂದು ರೂಪದಲ್ಲಿ ಅವನ ರೂಪ ಮಾತ್ರ ಸರ್ವತ್ರ ವ್ಯಾಪ್ತ. ಅಲ್ಲ, ಇದು ಹೇಗೆ ಹೇಳ್ತಾರೆ? ಇದು ನಿಮ್ಮ ಶ್ರದ್ಧಾ ಭಕ್ತಿನೋ ಜಾಡ್ಯನೋ ಆಗ್ರಹನೋ ಏನೋ ಇರ್ಬೋದು. ಯಾಕೆ ಒಂದ್ ಚಿಕ್ಕ ವಸ್ತು ಎಲ್ಲಾ ಕಡೆ ಇದೆ ಅಂದ್ರೆ ಇದನ್ನ ಯಾರು ನಂಬ್ತಾರೆ? ಅದಕ್ಕೆ ನಾವೇನು ಹೇಳ್ಬೇಕು ಅವ್ರಿಗೆ, ನೋಡಿ ಚಿಕ್ಕ ವಸ್ತು, ಈಗ ನಾವು ಚಿಕ್ಕ ವಸ್ತು ಒಂದ್ ಕಡೆ ಇದೀವಿ, ನಮ್ಗೆ ಎಲ್ಲಾ ಕಡೆ ಆಗೋದು ಗೊತ್ತಾಗತ್ತಾ? ಗೊತ್ತಾಗಲ್ಲ. ಕೆಳಗಡೆ ಪಕ್ಕದಲ್ಲಿ ಹಿಂದೆ ಮುಂದೆ ಇಲ್ಲೇ ಗೊತ್ತಾಗ್ತಾರೆ ಏನೇನ್ ಆಗ್ತಾ ಇದೆ ಅಂತ, ಎಲ್ಲದ್ರ ಬಗ್ಗೆ ನಮಗ್ ಗೊತ್ತಿಲ್ಲ. ದೇವರ್ಗ ಹಾಗಲ್ಲ, ಅವನ್ ಚಿಕ್ಕ ರೂಪದಲ್ಲಿರ್ಲಿ ಅಥವಾ ಮಧ್ಯಮ ರೂಪದಲ್ಲಿರ್ಲಿ, ಅವನು ಎಲ್ಲಿರ್ತಾನೋ ಅಲ್ಲಿಯೇ ಇಡೀ ಜಗತ್ತಿನಲ್ಲಿ ಏನೇನಾಗತ್ತೋ ಅವ್ರಿಗೆಲ್ಲ ಗೊತ್ತಿರುತ್ತೆ. ಆದ್ರೆ ಇಡೀ ಜಗತ್ತಿನಲ್ಲಿ ಆಗೋದಕ್ಕೆ ಎಲ್ಲಾ ಗೊತ್ತಿರತ್ತೆ ಈ ಚಿಕ್ಕ ರೂಪಕ್ಕೆ ಅಂದ್ರೆ ಈ ಚಿಕ್ಕ ರೂಪ ಎಲ್ಲಾ ಕಡೆ ಇರ್ಬೇಕು ಅಂತಾನೆ ಅರ್ಥ. ಎಲ್ಲಾ ಕಡೆ ಇಲ್ದೆ ಹೋಗಿದ್ರೆ ಎಲ್ಲಾ ಕಡೆ ನಡೆಯೋ ವಿಷಯ ಇವನಿಗೆ ಹೇಗೆ ಗೊತ್ತಾಗುತ್ತೆ? ಅದ್ರಿಂದ ಸರ್ವವ್ಯಾಪ್ತಿ ಭಗವಂತನ ಎಲ್ಲಾ ರೂಪಕ್ಕೂ ಇದೆ, ಚಿಕ್ಕದು ದೊಡ್ಡದು ಅಂತಲ್ಲ ವಿಭಾಗ. ಇನ್ನು ಅಂಡಾಂದ್ಯಂತಃ ಪ್ರವಿಷ್ಟಂ ತದಾವರಕಂ ತಸ್ಸೇವ ಪರಮ ಪುರುಷಾದಿ ರೂಪಾಂತರಂ ತದೇಕದೇಶಂಚ ವಿನಾಯತ್ ಸರ್ವಗತಂ ರೂಪಂ ತದೇವ ಪರಮ ಮಹಾನ್. ಅದಕ್ಕಿಲ್ಲ, ಈ ಅಂಡಾದಿ ಅಂತಃ ಪ್ರವಿಷ್ಟಂ ಅಂದ್ರೆ ಬ್ರಹ್ಮಾಂಡದ ಒಳಗಡೆ ಇರುವಂತಹದ್ದು, ತದಾವರಕವಾದದ್ದು, ಹಾಗೆ ಪರಮ ಪುರುಷ ಅಂತ ಭಗವಂತನ ರೂಪ ಅದರ ಒಂದು ಭಾಗ, ಇಷ್ಟನ್ನೆಲ್ಲ ಬಿಟ್ಟು ಎಲ್ಲಾ ಕಡೆ ಇರೋ ರೂಪ ಮಾತ್ರ ಪರಮ ಮಹತ್ ಅಂತ ತಗೊಳ್ಬೇಕು ಅಂತ ಆಚಾರ್ಯರ ವಾಕ್ಯ ಹೀಗ್ ಬಂತು. ಹಾಗಾದ್ರೆ ಹಿಂದೆ ಹೇಳಿದಕ್ಕೆ ವಿರೋಧ ಬಂತಲ್ವಾ ಈ ವಿಷಯಕ್ಕೆ ಅಂದ್ರೆ ಅದಕ್ಕೆ ಒಂದು ಪ್ರಮಾಣವನ್ನ ಕೊಡ್ತಾರೆ. ಆ ಪ್ರಮಾಣದ ಮುಖಾಂತರ ನಾವು ಹೋದಾಗ ಅದ್ರ ಅರ್ಥ ಆಗತ್ತೆ ಯಾವ ಅರ್ಥದಲ್ಲಿ ಇವರು ಭಗವಂತನ ರೂಪ ಪರಮ ಮಹತ್ ಅಂತ ಕರೀತಾರೆ, ಯಾವ ಅರ್ಥದಲ್ಲಿ ಅದು ಅಣು ಅಂತ ಕರೀತಾರೆ ಅಂತ. ಯಾಕೆ ನೀವು ಹೇಳೋ ಪ್ರಕಾರ ಪ್ರತಿಯೊಂದು ಚಿಕ್ಕ ರೂಪ ಆದ್ರೂ ದೇವರದು ಅದು ಎಲ್ಲಾ ಕಡೆ ವ್ಯಾಪಿಸ್ಕೊಂಡಿದೆ ಅಂದ್ರೆ ಇದು ಚಿಕ್ಕ ರೂಪ ಅಂತ ಯಾಕೆ ಕರೀತಾರೆ?
ಇದು ಚಿಕ್ಕ ರೂಪ. ಅಂದ್ರೆ ಈ ಹನಿಯಲ್ಲಿ ಹನಿಯಾಗಿ ಭಗವಂತ ಸೇರಿದೆ, ಚಿಕ್ಕ ರೂಪ. ಅಣು ಅಂತ ಕರಿತೀವ ಇಲ್ವಾ? ಪರಮಹತ್ ಅಂತ ಹೆಂಗ್ ಕರಿತೀರಿ ಇದನ್ನ? ಕರಿಬಾರ್ದಿತ್ತು. ಹಾಗೆ ಯಾವುದೋ ಒಂದು ಚಿಕ್ಕ ವಸ್ತುವಿನಲ್ಲಿ, ಪರಮಾಣುವಿನಲ್ಲೇ ದೇವರಿದ್ದಾನೆ. ಅದನ್ನ ಪರಮಹತ್ ಅಂತ ಯಾರು ಕರೀತಾರ? ಆ ದೇವರ ರೂಪನ ಪರಮಾಣುವಿನಲ್ಲಿರೋ ರೂಪ. ಹಾಗಾದ್ರೆ ಯಾವ ರೀತಿಯ ವಸ್ತುವಿನಲ್ಲಿ ಯಾವ ರೀತಿಯ ಭಗವಂತನ ಒಂದು ವಿಶೇಷ ಸನ್ನಿಧಾನ ಇದೆ, ಚಿಕ್ಕದಾಗಿಯೋ ದೊಡ್ಡದಾಗಿಯೋ ಆ ರೂಪದಲ್ಲಿ, ಅದನ್ನ ಆಯಾಯ ಶಬ್ದದಿಂದಲೇ ಕರಿಬೇಕು. ಅದು ಚಿಕ್ಕದೊಂದು ಕರಿಬೇಕು, ದೊಡ್ಡದೊಂದು ಕರಿಬೇಕು ಹೊರತು ಇಲ್ಲ ಚಿಕ್ಕ ರೂಪನು ಅದು ಪರಮಹತ್ತಾಗಿದೆ, ಅದು ತುಂಬಾ ದೊಡ್ಡ ಪರಿಮಾಣ ಹೊಂದಿದೆ ಅಂದ್ರೆ ನಗ್ತಾರೆ. ಇರುವೆಯಲ್ಲಿರೋ ಭಗವಂತನ ರೂಪ ತುಂಬಾ ದೊಡ್ಡದು ಅಂದ್ರೆ ಹೇಗ್ ಸಾಧ್ಯ? ಹಾಗ್ ದೊಡ್ಡದಾಗಿದ್ರೆ ಭಗವಂತ ಇರುವೆ ಎಲ್ಲ ಸೀಳ್ ಹೋಗ್ಬಿಡ್ಬೇಕಾಯ್ತು. ಭಗವಂತನ ದೇಹ ಅಷ್ಟು ದೊಡ್ಡದಿದೆ, ಇರೋ ಒಳಗಡೆ ಸೇರ್ಕೊಳ್ಳಿಕ್ಕೂ ಕಷ್ಟ, ಸೇರ್ಕೊಂಡ್ಮೇಲೆ ಆ ಇರುವೆ ಇರ್ಲಿಕ್ಕೂ ಸಾಧ್ಯ ಇಲ್ಲ, ಆ ತರ ಆಗ್ಬಿಡುತ್ತಲ್ಲ. ಹಾಗಾಗಿ ಇದನ್ನ ಹೇಗೆ ಅರ್ಥೈಸ್ಕೊಳ್ಳೋದು ಅಂತ ಒಂದು ಪ್ರಶ್ನೆ ಇದೆ. ಯತ್ತಸ್ಯ ವ್ಯಾಪಕಂ ರೂಪಂ ಪರಂ ನಾರಾಯಣಾಭಿಧಂ ಶೂನ್ಯಂ ಬ್ರಹ್ಮೇತಿ ತತ್ಪ್ರಾಹುರ್ ದ್ವಿತೀಯಂ ಸ್ರಷ್ಟೃ ಯತ್ತತಃ ಪರಮಃ ಪುರುಷೋ ನಾಮ ಮಿತಂ ತದ್ದೇಶತೋ ವಿಭೋಃ ತೃತೀಯಂ ವಾಸುದೇವಾಖ್ಯಂ ಜಗದಾವರಕಂ ಮಿತಂ ದೇಶತೋ ಜಗದಾವಿಷ್ಟಂ ತುರೀಯಂ ವಿಷ್ಣುನಾಮಕಂ ಇತಿ ಬ್ರಹ್ಮತರ್ಕೆ ಪ್ರಮಾಣ ಕೊಟ್ಟು. ಬ್ರಹ್ಮತರ್ಕದಲ್ಲಿ ಏನ್ ಬಂದಿದೆ ಇಲ್ಲಿ? ಶೂನ್ಯ, ಬ್ರಹ್ಮ, ನಾರಾಯಣ ಅಂತೆಲ್ಲ ಏನ್ ಹೆಸರಿದೆ, ಇದು ವ್ಯಾಪಕಂ ರೂಪಂ ಪರಂ, ತುಂಬಾ ದೊಡ್ಡ ರೂಪ. ಅದು ಇಲ್ಲದೆ ಇರೋ ಪ್ರದೇಶ ಇಲ್ಲ. ಎಲ್ಲಾ ಭಗವಂತನ ರೂಪ ಎಲ್ಲಾ ಕಡೆ ಇದೆ, ಇಲ್ಲ ಅಂತಿಲ್ಲ. ಆದ್ರೆ ಅಷ್ಟು ದೊಡ್ಡ ರೂಪ ದೇವರು ತಗೊಂಡಿದ್ದಾನೆ, ಎಲ್ಲಿ ಜಾಗನೇ ಇಲ್ಲ, ಅಷ್ಟು ದೊಡ್ಡದಾಗಿ ಅವನು ವ್ಯಾಪಿಸ್ಕೊಂಡಿದ್ದಾನೆ. ಒಂದು, ಅವನು ವ್ಯಾಪಿಸ್ಕೊಂಡಿರೋ ವಸ್ತುವಿಗಿಂತಲೂ ಜಾಸ್ತಿ ಅವನು ಹೊರಗಡೆ ಇದ್ದಾನೆ, ಆ ತರ. ಇನ್ನು ಎರಡನೇ ರೂಪ ದ್ವಿತೀಯಂ ಷಷ್ಟ್ರಯತ್ತತಃ, ಜಗತ್ತಿನ ಸೃಷ್ಟಿ ಮಾಡೋ ರೂಪ, ಪುರುಷ ಅನ್ನೋ ರೂಪ, ಅದು ಅದಕ್ಕಿಂತ ಕಡಿಮೆ. ಇನ್ನು ಮೂರನೇದು ವಾಸುದೇವ, ಅದು ಅದಕ್ಕಿಂತ ಕಡಿಮೆ. ತುರಿಯಂ ವಿಷ್ಣು ನಾಮಕಂ, ನಾಲ್ಕನೇದು ವಿಷ್ಣು ಅನ್ನೋ ಹೆಸರಿನ ಭಗವಂತನ ರೂಪ, ಇದು ಕೂಡ ಅದಕ್ಕಿಂತ ಚಿಕ್ಕದು. ಇದನ್ನೆಲ್ಲ ಹೇಳ್ತಾರೆ. ಇದ್ರ ಜೊತೆಗೆ ಅಷ್ಟೇ ಅಲ್ಲದೆ ನಚಭೇದ ಕ್ವಚಿತ್ತೇಷಾಂ ಅಣು ಮಾತ್ರೋಪಿ ವಿದ್ಯತೆ, ಭಗವಂತನ ರೂಪಗಳಲ್ಲಿ ಮಾತ್ರ ದೇಶತಃ ಕಾಲತಃ ಪರಿಚ್ಛೇದೋ ನ ಕುತ್ರಚಿತ್ ವ್ಯಾಪ್ತತ್ವಂ ದೇಶತೋಪಿಸ್ತಿ, ಎಲ್ಲಾ ದೇಶದಲ್ಲಿ ಇದ್ದಾನೆ, ಎಲ್ಲಾ ಕಾಲದಲ್ಲಿದ್ದಾನೆ, ಎಲ್ಲಾ ಗುಣಗಳನ್ನ ಹೊಂದಿದ್ದಾನೆ, ಎಂದೆಂದಿಗೂ ಕೂಡ ಅವನಿಗೆ ಅಣುಮಾತ್ರೋಪಿ ನಚಭೇದ, ಆ ಭಗವಂತನ ಪ್ರತಿಯೊಂದು ರೂಪಗಳಲ್ಲಿ ಅಣುಮಾತ್ರವೂ ಭೇದ ಇಲ್ಲ, ಚೂರೂ ಭೇದ ಇಲ್ಲ, ಎಲ್ಲಾ ಭಗವಂತನ ರೂಪ ಅದು ಒಂದೇ. ಆದ್ರೆ ಆಶ್ಚರ್ಯ, ಅಣುತ್ವ ಇದೆ, ಹಾಗೆ ಅಚಿಂತ್ಯಾದ್ಭುತ ಶಕ್ತಿಯಿಂದ ನಮ್ಮ ಬುದ್ಧಿಗೆ ಇಳಿಲಿಕ್ಕೋಸ್ಕರ ಭಗವಂತ ಅಷ್ಟು ಚಿಕ್ಕದಾಗಿ ರೂಪ ತಗೊಳ್ತಾನೆ. ದೇವರು ತನ್ನ ರೂಪದಿಂದ ಬಂದ್ರೆ ನಮಗೆ ನಿಜವಾಗ್ಲೂ ಅದನ್ನ ನೋಡ್ಲಿಕ್ಕೆ ಸಾಧ್ಯ ಇಲ್ಲ ದೇವರನ್ನ. ಅವನ ವ್ಯಾಪ್ತಿ ಎಷ್ಟು ದೊಡ್ಡ ರೂಪ, ಅವನ ಕಾಲು, ಕೈ, ಮುಖ, ಕಣ್ಣು, ಅವನ ಕೈ ಎಲ್ಲಿಂದ ಹುಡ್ಕೊಂಡು ಹೋಗೋಣ ನಾವು? ಯಾಕೆಂದ್ರೆ ದೊಡ್ಡ ರೂಪ. ಇರುವೆಗೆ ನಮ್ಮ ದೇಹ ನೋಡಿದಾಗ ಆಗುತ್ತೆ. ಉದಾಹರಣೆಗೆ ಹೇಳಿದ್ದು, ಎಷ್ಟು ದೊಡ್ಡ ದೇಹ, ಏನ್ ನೋಡ್ಬೇಕು, ಏನ್ ಕಥೆ ಗೊತ್ತೇ ಆಗಲ್ಲ. ಭಗವಂತನ ಪಾದ ಎಲ್ಲೋ ಇದೆ, ಅವನ ನಾಭಿ ಎಲ್ಲೋ ಇದೆ, ಅವನ ತಲೆ ಎಲ್ಲೋ ಇದೆ, ಅವನ ಕೈ ಎಲ್ಲೋ ಇದೆ. ಇಂಥ ಒಂದು ಪರಮ ಮಹತ್ ಪರಿಮಾಣ ಇರುವಂತಹ ಭಗವಂತನ ರೂಪವನ್ನ ನಾವು ನೋಡ್ಲಿಕ್ಕೆ ಸಾಧ್ಯನಾ? ಖಂಡಿತ ಇಲ್ಲ. ಅದನ್ನ ಈ ಶ್ಲೋಕದಲ್ಲಿ ವಿವರಿಸ್ತಾ ಇದ್ದಾರೆ. ಇಲ್ಲಿವರೆಗೆ ಎಲ್ಲಾ ಕಡೆ ಇರುವಂತಹ ಭಗವಂತನ ಆ ರೂಪ ಲಕ್ಷ್ಮೀದೇವಿಯ ಜೊತೆಗೆ ಎಲ್ಲಾ ಕಡೆ ಇರೋದನ್ನ ಹೇಳ್ತಾರೆ. ಅದಕ್ಕೆ ಬ್ರಹ್ಮಪುರಾಣದ ಮಾತನ್ನು ಒಂದು ಉದಾಹರಣೆ ಕೊಟ್ಟಿದ್ದಾರೆ. ದೇವ್ಯಾಂ ಕಾಲಾದಿರೂಪಿಣ್ಯಾಂ ಸ್ಥಿತಂ ಬ್ರಹ್ಮಾಪಿ ಸರ್ವಗಂ ಉಚ್ಯತೆ ನನ್ಯಗಮ್ಯಸ್ಮಾದ್ ಆತ್ಮವತ್ಸಾ ಹರೇರ್ ವಿಭೋಃ ಮಹದಾದಿಗತಂ ಯತ್ತು ತದನ್ಯಗತ ಉಚ್ಯತೆ ಅಂತ. ಅಂದ್ರೆ ಕಾಲರೂಪಿಣಿಯಾದ ದೇವಿ ಅಂದ್ರೆ ಲಕ್ಷ್ಮೀದೇವಿ, ಆ ಲಕ್ಷ್ಮೀದೇವಿಯಲ್ಲಿ ಇದ್ದಾನೆ ಆ ಪರಮಾತ್ಮ, ಅವನನ್ನು ಸರ್ವಜ್ಞ ಅಂತ ಕರೀತಾರೆ. ಇದೇನದು ಕಾಲರೂಪಿಣ್ಯಾಂ ದೇವ್ಯಾಂ ಸ್ಥಿತಂ, ಲಕ್ಷ್ಮೀ ದೇವಿಯಲ್ಲಿ ಇರೋ ಸರ್ವಜ್ಞ ಯಾಕೆಂದ್ರೆ ಕಾಲ ಅಂದ್ರೆ ಅದು ಅಭಿಮಾನಿನ ದೇವತೆ ಲಕ್ಷ್ಮಿ, ಎಲ್ಲಾ ಕಾಲದಲ್ಲೂ ದೇವರಿದ್ದಾನೆ, ಆದ್ರಿಂದ ಕಾಲರೂಪಿಯಾದ ಲಕ್ಷ್ಮಿಯಲ್ಲಿ ಇದ್ದಾನೆ ಅನ್ನೋ ಅರ್ಥದಲ್ಲಿ ಬಳಸಿದ್ದು. ಇದು ಅನನ್ಯಕಂ, ಇನ್ನೆಲ್ಲೂ ಇಲ್ಲ. ಆದ್ರಿಂದಲೇ ಆತ್ಮವತ್ ಸಾ ಹರೇರ್ ವಿಭೋಃ, ತನ್ನಂತರೇ ಆ ಲಕ್ಷ್ಮೀ ದೇವಿಯು ಅಂದ್ರೆ ಕಾಲತಃ ಅನಂತ್ಯ, ಅವಳು ಎಲ್ಲಾ ಕಾಲದಲ್ಲಿ ಇರ್ತಾಳೆ ಭಗವಂತಂತರ. ಇದು ಮಹದಾದಿಗತಂ ಯತ್ತು ತದನ್ಯಗತಂ ಉಚ್ಯತೆ, ಇದು ಮಹದಾದಿಗತ ಅಂದ್ರೆ ಮಹತ್ತತ್ವ ಮುಂತಾದವುಗಳಲ್ಲಿ ಆ ಭಗವಂತನ ರೂಪ ಹೇಗಿದೆ, ಸಂಪೂರ್ಣವಾಗಿ ಮಹತ್ತತ್ವವನ್ನು ವ್ಯಾಪಿಸ್ಕೊಂಡಿದೆ ಭಗವಂತನ ರೂಪ. ಆದ್ರೆ ಕಾಲ ಆಕಾಶಾದಿಗಳಲ್ಲಿ ಹೇಗೆ ಲಕ್ಷ್ಮಿ ಇದ್ದಾನೋ ಆ ರೀತಿ ಮಹತ್ತತ್ವದಲ್ಲಿ ಇರಲ್ಲ. ಯಾಕೆ? ಪರಿಮಿತ, ತುಂಬಾ ಚಿಕ್ಕದು ಪರಮಹತ್ವ ಅವ್ರಿಗೆ ಹೋಲಿಸ್ತಾನೆ.
ಅದಕ್ಕೆ ಏನಂತ ಕೊಟ್ಟಿದ್ದಾರೆ ಅಂದ್ರೆ ಸ್ವರೂಪಾವಸ್ಥಿತಸ್ಯ ಅಂತ ಕೊಟ್ಟಿದ್ದಾರೆ. ಅಂದ್ರೆ ತನ್ನಲ್ಲೇ ತಾನು ಆಶ್ರಯಿಸಿಕೊಂಡು ಇರುವಂತದ್ದು ಭಗವಂತನ ರೂಪ, ಬೇರೆ ಕಡೆ ಅಲ್ಲ. ಲಕ್ಷ್ಮೀದೇವಿ ಹೇಗೆ? ಲಕ್ಷ್ಮೀದೇವಿ ಭಗವಂತನನ್ನ ಆಶ್ರಯಿಸಿಕೊಂಡು ಇದ್ದಾಳೆ ಅಂತ ಅದನ್ನ ನೋಡಿದ್ವಿ. ಇದು ಮುಂದಕ್ಕೆ ಬ್ರಹ್ಮಪುರಾಣದಲ್ಲಿ ಬಂದ ಆ ಮಾತಿನ ಅರ್ಥ ವಿವರವಾಗಿ ಕೊಟ್ಟಿದ್ದಾರೆ. ಎಲ್ಲಾ ಕಡೆ ಇರುವಂತಹ ಭಗವಂತನ ರೂಪ. ಕಾಲಾಭಿಮಾನಿನಿಯಾದ ಲಕ್ಷ್ಮೀದೇವಿ ಜೊತೆ ಇದ್ರು. ಅವಳು ಭಗವಂತನ ತರನೇ ಸ್ವಗತಳು. ಇನ್ನೊಬ್ಬರನ್ನ ಆಶ್ರಯಿಸ್ಕೊಂಡಿರ್ಬೇಕು ಅಂತಿಲ್ಲ ಅವಳಿಗೆ, ಅಂತಹ ಶಕ್ತಿ ಅವಳಲ್ಲಿದೆ. ಆದ್ರೆ ಲಕ್ಷ್ಮೀದೇವಿ ಮಾತ್ರ ಆ ಭಗವಂತನನ್ನ ಬಿಟ್ಟಿರೋದಿಲ್ಲ. ಯಾಕೆ? ಭಗವಂತನಿಗೆ ಅತ್ಯಂತ ಆಪ್ತಳು ಲಕ್ಷ್ಮೀದೇವಿ. ಅದನ್ನ ಬಿಡದೆ ಭಗವಂತನ ಜೊತೆಗೆ ಇರ್ತಾಳೆ. ಬೇರೆ ಕಡೆ ಇರೋ ತರ ಅಲ್ಲ ಅಂತ ಅರ್ಥ ಅಷ್ಟು. ಆದ್ರಿಂದ ಇದನ್ನೇ ಸ್ವರೂಪಾವಸ್ಥಿತ ಅಂತ, ತನ್ನ ಸ್ವರೂಪದಲ್ಲೇ ಇರೋದು ಅಂದ್ರೆ ದೇವರನ್ನ ಬಿಟ್ಟು ಇನ್ನೆಲ್ಲೂ ಇರಲ್ಲ, ತನ್ನ ಸ್ವರೂಪದಲ್ಲಿ ಇರ್ತಾನೆ. ಇನ್ನು ಪರಿಮಿತ ವಸ್ತುಗಳಲ್ಲಿ ಭಗವಂತನ ರೂಪ ಇಲ್ಲ ಅಂತಿಲ್ಲ, ಅದು ಇದೆ. ಆದ್ರೆ ಅದನ್ನ ಸ್ವರೂಪಾವಸ್ಥಿತ ಅನ್ನಲ್ಲ, ಆಯಾಯ ಚಿಕ್ಕ ವಸ್ತುಲಿರೋದು ಅಂತ. ಈಗ ಒಂದು ವಾಕ್ಯ ಬಂದಿದೆ, ಅದನ್ನೆಲ್ಲಿ ಹೇಳ್ತಾರೆ, ಮಹದಾಧಿಗತಂ ಯತ್ತೋ ತದನ್ಯಗತ ಮುಚ್ಯತೆ ಅಂತ. ಆದ್ರೆ ಇದರ ತಾತ್ಪರ್ಯ ನಿಜವಾಗಿ ಏನು ಅನ್ನೋದನ್ನ ಇನ್ನೊಂದು ಟಿಪ್ಪಣಿಯಲ್ಲಿ ವಿಸ್ತಾರವಾಗಿ ವರ್ಣಿಸ್ತಾರೆ. ಈ ಇನ್ನೊಂದು ಟಿಪ್ಪಣಿಯ ವಿಚಾರವನ್ನು ನೋಡಿದ್ರೆ ನಾವು ಮುಂದಿನ ಶ್ಲೋಕಕ್ಕೆ ಹೋಗ್ಬೋದು. ಬಹಳ ವಿಸ್ತಾರವಾದ ವ್ಯಾಖ್ಯಾನ ಬರೆದಿದ್ದಾರೆ ಈ ಶ್ಲೋಕಕ್ಕೆ. ಈ ತರ ಈ 12ನೇ ಸ್ಕಂಧದಲ್ಲಿ ಒಳ್ಳೊಳ್ಳೆ ವಿಷಯಗಳು ಈ ತರ ಬರುತ್ತೆ. ಮುಂದೆಲ್ಲ ಚಿಕ್ಕದಿದೆ. ಮೊದಲೊಂದು ಈ ಶ್ಲೋಕ ಏನ್ ಪ್ರಾರಂಭ ಆಗಿದೆ, ಇದರ ವಿವರಣೆ ಅಗತ್ಯ ತುಂಬಾ ಇದೆ. ಯಾಕೆಂದ್ರೆ ಇದು ಬೇರೆ ಶಾಸ್ತ್ರಗಳಲ್ಲಿ ಉಪಯೋಗ ಬರುತ್ತೆ, ಬರೀ ಭಾಗವತಕ್ಕೆ ಮಾತ್ರ ಅಲ್ಲ. ಎಲ್ಲಾದ್ರೂ ಪರಮಾಣು ಅಂದ್ರೆ ಏನು, ಪರಮಹತ್ ಪರಿಮಾಣ ಅಂದ್ರೆ ಏನು, ಅಣು ಪರಿಮಾಣ ಅಂದ್ರೆ ಏನು, ಇದೆಲ್ಲ ಬರುತ್ತಲ್ಲ ಪ್ರಶ್ನೆ. ಇದ್ರ ಬಗ್ಗೆ ಚರ್ಚೆಗೆ ಬಂದಾಗ ಇಷ್ಟು ಹೀಗೆ ಭಾಗವತಲ್ಲಿ ಹೀಗೆ ಬಂದಿದೆ, ಅದಕ್ಕೆ ಪ್ರಮಾಣ ಹೀಗಿದೆ, ಆಚಾರ್ಯ ಹೀಗೆ ಕೊಟ್ಟಿದ್ದಾರೆ ಅಂತೆಲ್ಲ ಹೇಳಿದಾಗ ಅದು ಸರಿ ಹೋಗುತ್ತೆ. ಈ ನಿಟ್ಟಿನಲ್ಲಿ ಇದು ಬಹಳ ಉಪಯುಕ್ತವಾದ ಭಾಗ ಅಂತ ತಿಳಿಸ್ತಾ, ಇದು ಮುಂದಿನ ವಿಷಯಗಳನ್ನ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಸ್ಮೃತ್ ಗುರುವಂತರ್ಗತ ವ್ಯಾಸರಾಜ ಗುರುವಂತರ್ಗತ ಭಾರತೀಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಅರ್ಪಣೆ. ಶ್ರೀಕೃಷ್ಣಾರ್ಪಣ. ನಮಸ್ಕಾರ ಗುರುಗಳೇ. ಗುರುಗಳಿಗೆ ಧನ್ಯವಾದಗಳು. ಗುರುಗಳಿಗೆ ಧನ್ಯವಾದಗಳು. ನಮಸ್ಕಾರ. ಹರೇ ನಮಃ ಗುರುಗಳೇ.